ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದಂಪತಿಗೆ 23ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ. ಈ ವೇಳೆ ಅವರ ಅಭಿಮಾನಿಗಳು ಸಾಕಷ್ಟು ಪ್ರಮಾಣದಲ್ಲಿ ವಿಶಸ್ ಗಳನ್ನು ಕೂಡ ತಿಳಿಸಿದ್ದಾರೆ. ಜೊತೆಗೆ ವಿಜಯಲಕ್ಷ್ಮಿ ಅವರು ಕೂಡ ದರ್ಶನ್ ಅವರ ಜೊತೆಗಿರುವಂತಹ ಫೋಟೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಆ ಫೋಟೋಗೂ ಕೂಡ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇರುವಂತದ್ದು ಕೂಡ ನೋಡಬಹುದು. ಸೊ ಅವರ ಹಿಂದಿನ ವರ್ಷದ ಅಂತಂದ್ರೆ ಒಂದು 2 ವರ್ಷದ ಹಿಂದಿನ ವಿಡಿಯೋಗಳು ಕೂಡ ಇವಾಗ ಸಿಕ್ಕಾಪಟ್ಟೆ ಶೇರ್ ಮಾಡ್ತಾ ಇದ್ದಾರೆ. ಆ ವಿಡಿಯೋಗಳನ್ನ ಶೇರ್ ಮಾಡಿ ಅಭಿಮಾನಿಗಳು ವಿಶಸ್ ಗಳನ್ನ ಕೂಡ ತಿಳಿಸ್ತಾ ಇದ್ದಾರೆ. ಫಾರಿನ್ ನಲ್ಲಿ ಹೋಗಿ ಸಂಭ್ರಮಿಸಿದಂತಹ ಕ್ಷಣಗಳನ್ನ ನೆನೆದು ಅಭಿಮಾನಿಗಳು ಕೂಡ ಸದ್ಯಕ್ಕೆ ಭಾವುಕರಾಗಿದ್ದಾರೆ. ವಿಜಯಲಕ್ಷ್ಮಿ ಅವರು ಕೂಡ ರೀಸೆಂಟ್ ಡೇಸ್ ನಲ್ಲಿ ನಾವು ನೋಡ್ತಾ ಹೋಗಬಹುದು, ಸಾಕಷ್ಟು ಭಾವುಕರಾಗಿ ಪೋಸ್ಟ್ ಅನ್ನ ಹಾಕಿದ್ರು. ಯಾರೇನೇ ಅಂದ್ರೂ ಕೂಡ ನಾನು ನಿಮ್ಮ ಪರವಾಗಿ ಇರ್ತೀನಿ, ನಾನು ನಿಮ್ಮ ಜೊತೆಯಾಗಿ ಇರ್ತೀನಿ ಅನ್ನುವಂತಹ ಪೋಸ್ಟ್ ಗಳು ಕೂಡ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಒಂದು ಕೈಯನ್ನ ಹಿಡ್ಕೊಂಡು ಪೋಸ್ಟ್ ಅನ್ನ ಹಾಕಿರುವಂತದ್ದು ಕೂಡ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಒಂದ್ ಕಡೆ ಅಭಿಮಾನಿಗಳು ಕೂಡ ಬಹಳ ಬೇಸರದಿಂದ ಇದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಏನು ಬೇಲ್ ರಿಜೆಕ್ಟ್ ಆಯಿತು ಆ ವಿಚಾರವನ್ನ ತಿಳಿದು ಅಭಿಮಾನಿಗಳು ಕೂಡ ಬೇಸರದಿಂದಿದ್ದಾರೆ. ಅದಾದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಒಂದಷ್ಟು ಭಾವುಕರಾಗಿರುವಂತಹ ಪೋಸ್ಟ್ ಗಳನ್ನ ಹಂಚಿಕೊಂಡಿದ್ರು. ಇವತ್ತು ಅವರ ವೆಡ್ಡಿಂಗ್ ಆನಿವರ್ಸರಿ, ಅವರ ಮಗ ವಿನೀಶ್ ಕೂಡ ವಿಶ್ ಮಾಡಿರುವಂತದ್ದು ಅಪ್ಪ ಅಮ್ಮನಿಗೆ. ಸೊ ಆ ಪೋಸ್ಟ್ ಕೂಡ ಇವಾಗ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಏನು ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಅವರು ಸಾಕಷ್ಟು 1-2 ವರ್ಷಗಳ ಹಿಂದೆ ವಿದೇಶದಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿದ್ರು ಆನಿವರ್ಸರಿನ. ಆ ವಿಡಿಯೋಗಳನ್ನ ಹಾಕಿ ಅವರಿಗೆ ಟ್ಯಾಗ್ ಅನ್ನ ಮಾಡಿ ಅಲ್ಲೂ ಕೂಡ ಅಭಿಮಾನಿಗಳು ವಿಶ್ ಮಾಡ್ತಾ ಇದ್ದಾರೆ.